ಎಲ್ಲರಿಗೂ ನಮಸ್ಕಾರ. ನವೋನ್ನತಿ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಸೆಷನ್ನಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 5ನೇ ಅಧ್ಯಾಯವಾದಂತಹ ಕಲಿಕೆ ಎಂಬ ಪಾಠದ ಬಗ್ಗೆ 25 ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಈಗಾಗಲೇ ಪ್ರತಿಯೊಬ್ಬರೂ ಕೂಡ ಶಿಕ್ಷಕರ ನೇಮಕಾತಿಗೆ ಕಾತುರದಿಂದ ಕಾಯ್ತಾ ಇದ್ದೀರಾ. ಖಂಡಿತ ಆದಷ್ಟು ಬೇಗ ಅಧಿಸೂಚನೆ ಆಗತ್ತೆ, ಆಗಲಿ ಅಂತ ನಾನು ಆಶಿಸ್ತೇನೆ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಸ್ಟಡಿಯನ್ನು ಚುರುಕುಗೊಳಿಸಿ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಕ್ಸಾಮ್ ಕಾಲ್ ಆದರೆ ನಿಮಗೆ ತುಂಬ ಕಡಿಮೆ ಸಮಯ ಸಿಗುತ್ತೆ. ಆಗ ನೀವು ಕೇವಲ ರಿವಿಷನ್ ಮಾಡೋಕ್ಕೆ ಮಾತ್ರ ಸಾಧ್ಯ ಆಗುತ್ತೆ, ಹೊಸದಾಗಿ ಏನನ್ನು ಓದೋದಕ್ಕೆ ಸಮಯ ಸಿಗಲ್ಲ. ಹಾಗಾಗಿ ಎಲ್ಲೂ ಸಮಯವನ್ನು ವ್ಯರ್ಥ ಮಾಡದೆ ನಿಮ್ಮ ತಯಾರಿಯನ್ನು ಚುರುಕುಗೊಳಿಸಿ ಅಂತ ಮತ್ತೊಮ್ಮೆ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಪ್ರಾರಂಭ ಮಾಡೋಣ ಬನ್ನಿ. ಇವತ್ತಿನ ತರಗತಿಯಲ್ಲಿ ಕಲಿಕೆ ಅನ್ನೋ ಒಂದು ಪಾಠ, ಲರ್ನಿಂಗ್ ಅನ್ನೋ ಒಂದು ಪಾಠದ 25 ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಸಂಪೂರ್ಣ ವಿವರಣೆಯೊಂದಿಗೆ ನೋಡ್ತಾ ಹೋಗೋಣ. ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಕಲಿಕೆ ಎಂದರೇನು? ವಾಟ್ ಈಸ್ ಲರ್ನಿಂಗ್? ಆಯ್ಕೆಗಳು ಹೀಗಿವೆ: ತಾತ್ಕಾಲಿಕ ವರ್ತನೆಯ ಬದಲಾವಣೆ, ಅನುಭವ ಮತ್ತು ಅಭ್ಯಾಸದಿಂದ ಉಂಟಾಗುವ ಶಾಶ್ವತ ವರ್ತನೆಯ ಬದಲಾವಣೆ, ಬೆಳವಣಿಗೆ ಮಾತ್ರ, ಪ್ರಬುದ್ಧತೆ ಮಾತ್ರ. ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ನೋಡೋದಾದ್ರೆ ಆಯ್ಕೆ ಬಿ, ಅನುಭವ ಮತ್ತು ಅಭ್ಯಾಸದಿಂದ ಉಂಟಾಗುವ ಶಾಶ್ವತ ವರ್ತನೆಯ ಬದಲಾವಣೆ. ಇಲ್ಲಿ ನಾನು ಈ ಪ್ರಶ್ನೆಯನ್ನು ಯಾಕೆ ಹಾಕೊಂಡಿದ್ದೀನಿ ಅಂತ ಹೇಳಿದ್ರೆ, ಕಲಿಕೆಗೆ ಸಂಬಂಧಪಟ್ಟಂತಹ ವ್ಯಾಖ್ಯೆಗಳ ಮೇಲೆ ಪ್ರಶ್ನೆ ಆಗುತ್ತೆ. ಹಾಗಾಗಿ ಇಲ್ಲಿ ಒಂದಷ್ಟು ವ್ಯಾಖ್ಯೆಗಳನ್ನು ನೋಡಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ಪ್ರಶ್ನೆಯನ್ನು ಇಲ್ಲಿ ಹಾಕೊಂಡಿದ್ದೀನಿ. ವ್ಯಾಖ್ಯೆಗಳನ್ನು ನೋಡೋಕ್ಕೂ ಮುಂಚೆ ವಿವರಣೆಯನ್ನು ನೋಡೋಣ. ಕಲಿಕೆ ಎಂದರೆ ಅನುಭವ, ಅಭ್ಯಾಸ ಅಥವಾ ತರಬೇತಿಯಿಂದ ವ್ಯಕ್ತಿಯ ವರ್ತನೆಯಲ್ಲಿ ಉಂಟಾಗುವ ಶಾಶ್ವತ ಬದಲಾವಣೆ. ಕಲಿಕೆಯ ಲಕ್ಷಣಗಳು: ಅನುಭವದಿಂದ ಉಂಟಾಗುತ್ತದೆ, ವರ್ತನೆಯಲ್ಲಿ ಬದಲಾವಣೆ ತರುತ್ತದೆ, ಉದ್ದೇಶಪೂರ್ವಕ ಅಥವಾ ಅನುದ್ದೇಶಿತವಾಗಿರಬಹುದು. ಇವೆಲ್ಲವೂ ಕೂಡ ಕಲಿಕೆ ಆಗಿರುತ್ತೆ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಕಲಿಕೆಗೆ ಸಂಬಂಧಪಟ್ಟಂತಹ ಒಂದಷ್ಟು ವ್ಯಾಖ್ಯೆಗಳನ್ನು ನೋಡೋದಾದ್ರೆ, ಅನುಭವಗಳಿಂದ ವರ್ತನೆಯಲ್ಲಿ ಉಂಟಾಗುವ ಬದಲಾವಣೆಯೇ ಕಲಿಕೆ. ಇದನ್ನ ಹೇಳಿದವರು ಗೇಟ್ಸ್ ಅನ್ನೋ ಒಬ್ಬ ಮನೋವಿಜ್ಞಾನಿ. ಇನ್ನು ತರಬೇತಿ ಮತ್ತು ಅಭ್ಯಾಸಗಳ ಮೂಲಕ ವರ್ತನೆಯ ಉಗಮ ಮತ್ತು ಮಾರ್ಪಾಟನ್ನ ಉಂಟು ಮಾಡುವ ಪ್ರಕ್ರಿಯೆಯೇ ಕಲಿಕೆ ಅಂತ ಹೇಳಿದವರು ಕ್ರಾನ್ ಬ್ಯಾಕ್ ಅಂತ ಹೇಳಿ. ಇನ್ನು ಮತ್ತೊಂದು ಪ್ರಸಿದ್ಧ ಕಲಿಕೆಯ ವ್ಯಾಖ್ಯೆ ಅಂತ ನೋಡೋದಾದ್ರೆ, ಸನ್ನಿವೇಶದ ಅವಶ್ಯಕತೆಗಳನ್ನು ಪೂರೈಸಲು ವರ್ತನೆಯಲ್ಲಿ ಆಗುವ ಎಲ್ಲ ಮಾರ್ಪಾಡುಗಳನ್ನು ಕಲಿಕೆ ಎನ್ನುವರು. ಈ ಒಂದು ವ್ಯಾಖ್ಯೆಯನ್ನು ನೀಡಿದಂತಹ ಮನೋವಿಜ್ಞಾನಿ ಗಾರ್ಡನ್ ಮರ್ಫಿಯವರು. ಈ ಒಂದು ವ್ಯಾಖ್ಯೆ ಈಗಾಗಲೇ TET-ನಲ್ಲಿ ಕೇಳಿರುವಂತಹ ಒಂದು ವ್ಯಾಖ್ಯೆ ಆಗಿರೋದ್ರಿಂದ ನಾನಿಲ್ಲಿ ಹಾಕೊಂಡಿದ್ದೀನಿ. ಮತ್ತು ಪ್ರತಿಯೊಂದು ಪಾಠದಲ್ಲೂ ಬರುವಂತಹ ಕೆಲವೊಂದು ಮುಖ್ಯವಾಗಿ ಇರುವಂತಹ ವ್ಯಾಖ್ಯಾನಗಳನ್ನು ನೀವು ಬೈಹಾರ್ಟ್ ಮಾಡಿಕೊಳ್ಳೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ವ್ಯಾಖ್ಯಾನಗಳ ಮೇಲೆ 1 ರಿಂದ 2 ಅಂಕಗಳ ಪ್ರಶ್ನೆಗಳು ಇದ್ದೇ ಇರುತ್ತೆ. ಹಾಗಾಗಿ ನೋಡ್ಕೊಳ್ಳಿ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, 2ನೇ ಪ್ರಶ್ನೆ, ಕಲಿಕೆಯ ನಿಯಮಗಳನ್ನು ಪ್ರತಿಪಾದಿಸಿದವರು ಯಾರು? ಆಯ್ಕೆಗಳು ಹೀಗಿವೆ: ಎ ಪಾವ್ಲೋವ್, ಬಿ ಥಾರ್ನ್ಡೈಕ್, ಸಿ ಸ್ಕಿನ್ನರ್, ಡಿ ಕೊಹೆಲರ್. ಇದಕ್ಕೆ ಸರಿಯಾದಂತಹ ಉತ್ತರ ಆಯ್ಕೆ ಬಿ, ಥಾರ್ನ್ಡೈಕ್ ಆಗಿರ್ತಾರೆ. ಇನ್ನು ವಿವರಣೆಯನ್ನು ನೋಡೋದಾದ್ರೆ, ಎಡ್ವರ್ಡ್ ಲೀ ಥಾರ್ನ್ಡೈಕ್ ರವರು ಪ್ರಯತ್ನ ಪ್ರಮಾದ ಕಲಿಕೆ ಅಥವಾ ಪ್ರಯತ್ನ ದೋಷ ಕಲಿಕೆ ಅಥವಾ ಟ್ರಯಲ್ ಆ್ಯಂಡ್ ಎರರ್ ಕಲಿಕೆಯ ಮೂಲಕ 3 ಮುಖ್ಯ ನಿಯಮಗಳನ್ನು ನೀಡಿದರು. ಅವುಗಳು ಅಂತ ನೋಡೋದಾದ್ರೆ, ಸಿದ್ಧತೆಯ ನಿಯಮ, ಅಭ್ಯಾಸದ ನಿಯಮ, ಪರಿಣಾಮದ ನಿಯಮ. ಥಾರ್ನ್ಡೈಕ್ ರವರು ತಾವು ಕೈಗೊಂಡಂತಹ ಹಲವು ಪ್ರಯೋಗಗಳ ಆಧಾರದ ಮೇಲೆ 3 ಕಲಿಕೆಯ ನಿಯಮಗಳನ್ನು ಪ್ರತಿಪಾದಿಸ್ತಾರೆ. ಅವುಗಳು ಯಾವುದು ಅಂತ ನೋಡೋದಾದ್ರೆ, ಸಿದ್ಧತೆಯ ನಿಯಮ, ಪರಿಣಾಮ ನಿಯಮ ಮತ್ತು ಅಭ್ಯಾಸ ನಿಯಮ. ಯಾವುದೇ ಒಂದು ಕಲಿಕೆ ಸಿದ್ಧತೆ ಇದ್ದಾಗ ಮಾತ್ರ ಸಾಧ್ಯ. ಆ ಮಗು ಒಂದು ಕಲಿಕೆಯ ಸನ್ನಿವೇಶಕ್ಕೆ ತನ್ನನ್ನು ತಾನು ತೊಡಗಿಸ್ಕೊಂಡಾಗ ಮಾತ್ರ ಕಲಿಕೆ ಸಾಧ್ಯ ಅಂತ ಹೇಳ್ತಾರೆ. ಇಲ್ಲಿ ಥಾರ್ನ್ಡೈಕ್ ರವರ ಸಿದ್ಧತಾ ನಿಯಮದ ಪ್ರಕಾರ ಕಲಿಯಲು ಸಿದ್ಧನಾಗಿರುವವನಿಗೆ ಕಲಿಸುವುದು ತೃಪ್ತಿಯನ್ನು,
ಸಿದ್ಧನಿಲ್ಲದವನಿಗೆ ಕಲಿಸುವುದು ಅತೃಪ್ತಿಯನ್ನು, ಸಿದ್ಧನಿರುವವನಿಗೆ ಕಲಿಸದಿರುವುದು ಅತೃಪ್ತಿಯನ್ನು ಉಂಟುಮಾಡುತ್ತದೆ. ಕಲಿಕೆಯ ಸಿದ್ಧತೆ ಕಲಿಯುವವನ ಪರಿಪಕ್ವನ ಮತ್ತು ಅನುಭವಗಳ ಮೇಲೆ ಅವಲಂಬಿಸಿರುತ್ತದೆ ಅಂತ ಹೇಳ್ತಾರೆ. ಯಾರು? ಥಾರ್ ಡೈಕ್ರವರು. ಇನ್ನು ಅಭ್ಯಾಸ ನಿಯಮವನ್ನ ನೋಡೋದಾದ್ರೆ, ಈ ಒಂದು ನಿಯಮದಲ್ಲಿ ಥಾರ್ ಡೈಕ್ರವರು 2 ರೀತಿಯ ನಿಯಮಗಳನ್ನ ಹೇಳ್ತಾರೆ. ಒಂದು ಉಪಯೋಗ ನಿಯಮ ಮತ್ತೆ ಇನ್ನೊಂದು ಅನುಪಯೋಗ ನಿಯಮಗಳು ಅಂತ ಹೇಳಿ. ಇದಾದ ನಂತರ ನೆಕ್ಸ್ಟ್ ಪರಿಣಾಮ ನಿಯಮ. ಪರಿಣಾಮ ನಿಯಮದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕಲಿಕೆಯು ವ್ಯಕ್ತಿಗೆ ಸಂತೋಷ ಕೊಡುವುದಾದರೆ ಮತ್ತು ಅದರಿಂದ ತೃಪ್ತಿ ಉಂಟಾದರೆ ಆ ಕಲಿಕೆ ಸರಿಯಾಗಿ ಉಂಟಾಗಿದೆ ಎನ್ನಬಹುದು. ಈ ನಿಯಮವು ಬಹುಮಾನ ಮತ್ತು ಶಿಕ್ಷೆಯ ಪಾತ್ರವನ್ನು ತಿಳಿಸುತ್ತದೆ. ಸಂತೋಷದಾಯಕ ಅನುಭವಗಳು ದೀರ್ಘಕಾಲಿಕ ಪ್ರಭಾವವನ್ನು ಹೊಂದಿರುತ್ತದೆ ಮತ್ತು ಹೆಚ್ಚು ಕಾಲ ನೆನಪಿನಲ್ಲಿ ಉಳಿಯುತ್ತದೆ. ಅಸಂತೋಷದಾಯಕ ಅನುಭವಗಳು ಬಹಳ ಬೇಗ ಮರೆತು ಹೋಗುತ್ತವೆ ಅಂತ ಹೇಳಿ ಈ ಪರಿಣಾಮ ನಿಯಮದಲ್ಲಿ ಯಾರು? ಥಾರ್ ಡೈಕ್ರವರು ವಿವರಿಸಿದ್ದಾರೆ. ಓಕೆನಾ? ಇದಿಷ್ಟು ಈ ಒಂದು ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇನ್ನು 3ನೇ ಪ್ರಶ್ನೆಯನ್ನ ನೋಡೋದಾದ್ರೆ, ಶಿಕ್ಷಕರು ಹೊಸ ಪಾಠವನ್ನ ಬೋಧಿಸುವ ಮೊದಲು ವಿದ್ಯಾರ್ಥಿಗಳ ಪೂರ್ವ ಜ್ಞಾನವನ್ನ ತಿಳಿದುಕೊಳ್ಳಬೇಕು. ಇದು ಯಾವ ಕಲಿಕಾ ತತ್ವಕ್ಕೆ ಸಂಬಂಧಿಸಿದೆ? ಆಯ್ಕೆಗಳು ಹೀಗಿವೆ: ಸಿದ್ಧತೆಯ ನಿಯಮ, ಪರಿಣಾಮ ನಿಯಮ, ಶಿಕ್ಷೆಯ ನಿಯಮ ಮತ್ತು ಅನುಕರಣ ನಿಯಮ. ಇನ್ನು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಅದು ಆಯ್ಕೆ ಎ, ಸಿದ್ಧತೆಯ ನಿಯಮ. ಇನ್ನು ವಿವರಣೆಯನ್ನ ನೋಡೋದಾದ್ರೆ, ಥಾರ್ ಡೈಕ್ರವರು ಲಾ ಆಫ್ ರೆಡಿನೆಸ್ ಪ್ರಕಾರ ವಿದ್ಯಾರ್ಥಿಗಳು ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ಸಿದ್ಧರಾಗಿದ್ದರೆ ಕಲಿಕೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಆದ್ದರಿಂದ ಶಿಕ್ಷಕರು ಪೂರ್ವ ಜ್ಞಾನವನ್ನ ಪರಿಶೀಲಿಸಿ ನಂತರ ಹೊಸ ವಿಷಯವನ್ನ ಬೋಧಿಸುವುದು ಉತ್ತಮ ಅಂತ ಹೇಳಿ ಇಲ್ಲಿ ಥಾರ್ ಡೈಕ್ರವರು ಹೇಳ್ತಾ ಇದ್ದಾರೆ. ಈ ಹಿಂದೆ ನಾನು ಹೇಳ್ದಂಗೆ ಒಬ್ಬ ವಿದ್ಯಾರ್ಥಿ ಕಲಿಯೋದಕ್ಕೆ ಸಿದ್ಧನಿದ್ದಾಗ ಮಾತ್ರ ನಾವು ಕಲಿಸಿದಂತಹ ವಿಷಯ ಕಲಿಸಿದೀವಿ ಅನ್ನೋ ಒಂದು ತೃಪ್ತಿ ಶಿಕ್ಷಕನಿಗೆ ದೊರೆಯುತ್ತೆ. ಅಥವಾ ಸಿದ್ಧನಿಲ್ಲದಿರುವಂತಹ ವಿದ್ಯಾರ್ಥಿಗೆ ನಾವು ಕಲಿಸೋದು ಕೂಡ ಒಂದು ಅತೃಪ್ತಿಯನ್ನ ಉಂಟು ಮಾಡುತ್ತೆ. ಸಿದ್ಧ ಇರುವಂತಹ ವಿದ್ಯಾರ್ಥಿಗೆ ಅಂದ್ರೆ ನಾನು ಕಲೀಲಿಕ್ಕೆ ಸಿದ್ಧ ಇದ್ದೀನಿ ಅನ್ನೋ ಒಂದು ವಿದ್ಯಾರ್ಥಿಗೆ ನಾವು ಕಲಿಕೆಯನ್ನ ಕಲಿಸ್ದೇ ಇದ್ದಾಗ್ಲೂ ಕೂಡ ಅಲ್ಲಿ ಅತೃಪ್ತಿಯನ್ನ ಉಂಟು ಮಾಡುತ್ತೆ ಅಂತ ಹೇಳಿ ಯಾರು? ಥಾರ್ ಡೈಕ್ರವರು ಹೇಳ್ತಾರೆ. ಓಕೆನಾ? ಇದಿಷ್ಟು ಈ ಒಂದು ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. 4ನೇ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯು ಗಣಿತದ ಸೂತ್ರಗಳನ್ನ ಸತತವಾಗಿ ಅಭ್ಯಾಸ ಮಾಡುವ ಮೂಲಕ ಗಣಿತದಲ್ಲಿ ಉತ್ತಮ ಅಂಕ ಪಡೆಯುತ್ತಾನೆ. ಇದು ಥಾರ್ ಡೈಕ್ರವರ ಯಾವ ನಿಯಮಕ್ಕೆ ಸಂಬಂಧಿಸಿದೆ? ಈ ಒಂದು ಪ್ರಶ್ನೆಯ ಆಯ್ಕೆಗಳು ಹೀಗಿವೆ: ಸಿದ್ಧತಾ ನಿಯಮ, ಪರಿಣಾಮದ ನಿಯಮ, ಅಭ್ಯಾಸ ನಿಯಮ ಮತ್ತೆ ಸಾಮೀಪ್ಯದ ನಿಯಮ. ಈ ಒಂದು ಪ್ರಶ್ನೆಗೆ ನೀವು ಈ ಒಂದು ಪ್ರಶ್ನೆಯನ್ನ ಪಾಸ್ ಮಾಡಿಕೊಂಡು ಉತ್ತರವನ್ನ ಹೇಳೋದಕ್ಕೆ ಪ್ರಯತ್ನ ಮಾಡಿ. ನಾನು ಈ ಒಂದು ಸೆಷನ್ನಲ್ಲಿ ನಿಮಗೆ ಆ ಒಂದು ಆಯ್ಕೆಯನ್ನ ಕೊಟ್ಟಿದ್ದೇನೆ. ಏನಂತ ಹೇಳಿದ್ರೆ, ಪ್ರತಿಯೊಂದು ಪ್ರಶ್ನೆಗಳನ್ನ ಮೊದಲು ಪಾಸ್ ಮಾಡಿಕೊಂಡು ಉತ್ತರ ಹೇಳೋದಕ್ಕೆ ಪ್ರಯತ್ನ ಮಾಡಿ. ನಂತರ ನಾನು ಹೇಳಿದ ಉತ್ತರವನ್ನ ಕೇಳ್ಕೊಂಡು ನೀವು ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿದ್ದೀರಾ ಇಲ್ವಾ, ನಾನು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡ್ತೀನಿ ಅನ್ನೋ ಒಂದು ಏನ್ ಮಾಡ್ಕೋಬಹುದು, ನಿಮ್ಮ ಒಂದು ಪರೀಕ್ಷೆಯನ್ನ ಇಲ್ಲಿ ನೀವು ಮಾಡ್ಕೋಬಹುದಾಗಿದೆ. ಓಕೆನಾ? ಈ ಒಂದು ಪ್ರಶ್ನೆಗೂ ಕೂಡ ನೀವು ಉತ್ತರವನ್ನ ಪಾಸ್ ಮಾಡಿಕೊಂಡು ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ನೋಡೋದಾದ್ರೆ ಅದು ಆಯ್ಕೆ ಸಿ, ಅಭ್ಯಾಸ ನಿಯಮ ಆಗಿರುತ್ತೆ, ಲಾ ಆಫ್ ಎಕ್ಸಸೈಸ್. ಇನ್ನು ವಿವರಣೆಯನ್ನ ನೋಡೋದಾದ್ರೆ, ಥಾರ್ ಡೈಕ್ರವರ ಅಭ್ಯಾಸದ ನಿಯಮ ಪ್ರಕಾರ ಒಂದು ಕಾರ್ಯವನ್ನ ಪದೇ ಪದೇ ಪುನರಾವರ್ತನೆ ಅಥವಾ ಅಭ್ಯಾಸ ಮಾಡುವುದರಿಂದ ಉದ್ದೀಪನ ಮತ್ತು ಪ್ರತಿಕ್ರಿಯೆಯ ನಡುವೆ ಬಂಧವು ಗಟ್ಟಿಯಾಗುತ್ತದೆ. ನಾ ಈ ಹಿಂದಿನ ಪ್ರಶ್ನೆಯಲ್ಲಿ ಹೇಳ್ದಂಗೆ ಅಭ್ಯಾಸ ನಿಯಮದಲ್ಲಿ 2 ನಿಯಮಗಳನ್ನ ಏನ್ ಮಾಡಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ಯಾರು? ಥಾರ್ ಡೈಕ್ರವರು. ಯಾವುದು? ಒಂದು ಉಪಯೋಗ ನಿಯಮ, ಇನ್ನೊಂದು ಅನುಪಯೋಗ ನಿಯಮ. ಉಪಯೋಗ ನಿಯಮ ಅಂತ ಹೇಳಿದ್ರೆ ಏನು? ಯಾವ್ದಾದ್ರೂ ಒಂದು ಕಲಿಕೆಯನ್ನ ನಾವು ಅವಾಗ ಅಂದ್ರೆ ಪದೇ ಪದೇ ಪುನರಾವರ್ತನೆ ಮಾಡ್ತಾ ಹೋದ್ರೆ ಅದು ಏನಾಗುತ್ತೆ, ನಮ್ಮ
ಪ್ರಜ್ಞೆನಲ್ಲಿ ಉಳ್ಕೊಳ್ಳುತ್ತೆ. ಅದೇ ನಾವು ಒಂದು ವಿಷಯವನ್ನ ಕಲಿತು ಅದನ್ನ ಬಿಟ್ಬಿಟ್ರೆ, ಅದನ್ನ ಪದೇ ಪದೇ ನಾವು ಉಪಯೋಗಿಸದೇ ಇದ್ರೆ ಅಥವಾ ಅದನ್ನ ನಾವು ಪುನಃ ಮನನ ಮಾಡ್ಕೊಳ್ದೇ ಇದ್ರೆ ಆ ಒಂದು ಕಲಿಕೆ ಏನಾಗುತ್ತೆ, ಕ್ಷೀಣಿಸ್ತಾ ಹೋಗುತ್ತೆ. ಇದನ್ನೇ ಇಲ್ಲಿ ತಾರಂಡೈಕ್ರವರು ಉಪಯೋಗ ನಿಯಮ ಮತ್ತೆ ಅನುಪಯೋಗ ನಿಯಮ ಅಂತ ಹೇಳಿ ಅಭ್ಯಾಸ ನಿಯಮದಲ್ಲಿ ಹೇಳ್ತಾ ಹೋಗ್ತಾರೆ. ಓಕೆನಾ, ಇದಿಷ್ಟು ಅಭ್ಯಾಸ ನಿಯಮ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ, ಪುನರ್ಬಲನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಯ್ಕೆಗಳು ಹೀಗಿವೆ: ಥಾರ್ನ್ಡೈಕ್, ಪಾವ್ಲೋವ್, ಬಿ.ಎಫ್. ಸ್ಕಿನ್ನರ್ ಮತ್ತೆ ಬಂಡೂರಾರವರು. ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ನೋಡೋದಾದ್ರೆ ಆಯ್ಕೆ ಸಿ, ಬಿ.ಎಫ್. ಸ್ಕಿನ್ನರ್ ರವರು. ಇನ್ನು ವಿವರಣೆಯನ್ನ ನೋಡೋದಾದ್ರೆ ಸ್ಕಿನ್ನರ್ ರವರ ಲರ್ನಿಂಗ್ ಬೈ ಆಪರೆಂಟ್ ಕಂಡೀಷನಿಂಗ್ ಅನ್ನೋ ಒಂದು ಸಿದ್ಧಾಂತದಲ್ಲಿ ಪುನರ್ಬಲನಕ್ಕೆ ಅಂದ್ರೆ ರೀಇನ್ಫೋರ್ಸ್ಮೆಂಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ, ಈ ಒಂದು ಪ್ರಮುಖ ಸ್ಥಾನ ಇದೆ. ಒಳ್ಳೆಯ ವರ್ತನೆಯ ನಂತರ ಬಹುಮಾನ ನೀಡಿದರೆ ಆ ವರ್ತನೆ ಪುನರಾವರ್ತನೆಯಾಗುವ ಸಾಧ್ಯತೆ ಹೆಚ್ಚುತ್ತದೆ. ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಅಂದ್ರೆ ಮೆಚ್ಚುಗೆ ಮತ್ತೆ ಬಹುಮಾನಗಳು. ಇನ್ನು ನೆಗೆಟಿವ್ ರೀಇನ್ಫೋರ್ಸ್ಮೆಂಟ್ ಅಂತ ಹೇಳಿದ್ರೆ ಅಹಿತಕರ ಪರಿಸ್ಥಿತಿಯನ್ನ ತೆಗೆದುಹಾಕುವ ಮೂಲಕ ವರ್ತನೆಯನ್ನ ಹೆಚ್ಚಿಸುವುದು. ಇನ್ನು ಪನಿಷ್ಮೆಂಟ್, ಇದು ವರ್ತನೆಯನ್ನ ಕಡಿಮೆ ಮಾಡಬಹುದು. ಈ ಮೂರೂ ಸಹ ಬಿ.ಎಫ್. ಸ್ಕಿನ್ನರ್ ರವರ ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಪ್ರಕ್ರಿಯೆಯಲ್ಲಿ ಕಂಡುಬರುವಂತಹ ಪ್ರಮುಖ ಅಂಶಗಳಾಗಿರುತ್ತೆ. ಯಾವ್ಯಾವುದು? ಮೊದಲನೇದು ಧನಾತ್ಮಕ ಪುಷ್ಟೀಕರಣ, ಎರಡನೇದು ಋಣಾತ್ಮಕ ಪುಷ್ಟೀಕರಣ ಮತ್ತೆ ಮೂರನೆಯದ್ದು ಶಿಕ್ಷೆ. ಇವು ಮೂರು ಕೂಡ ಬಿ.ಎಫ್. ಸ್ಕಿನ್ನರ್ ರವರು ಕಲಿಕಾ ಪ್ರಕ್ರಿಯೆಯಲ್ಲಿ ಕಂಡುಕೊಂಡಂತಹ ಪ್ರಮುಖ ಅಂಶಗಳಾಗಿರುತ್ತೆ. ಓಕೆನಾ, ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಧನಾತ್ಮಕ ಪುನರ್ಬಲನ, ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಯಾವುದು ಅಂತ ಹೇಳಿ ಈ ಒಂದು ಪ್ರಶ್ನೆಯಾಗಿರುತ್ತೆ. ಆಯ್ಕೆಗಳು ಹೀಗಿವೆ: ಗೃಹಪಾಠ ಮಾಡದಿದ್ದರೆ ಶಿಕ್ಷೆ, ಉತ್ತಮ ಉತ್ತರಕ್ಕೆ ಬಹುಮಾನ ನೀಡುವುದು, ಆಟಕ್ಕೆ ಬಿಡದಿರುವುದು, ತರಗತಿಯಿಂದ ಹೊರಗೆ ನಿಲ್ಲಿಸುವುದು. ಈ 4 ಆಯ್ಕೆಗಳಲ್ಲಿ ಧನಾತ್ಮಕ ಪುನರ್ಬಲನ ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೀವು ಸರಿಯಾದ ಉತ್ತರವನ್ನ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿ. ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಅದು ಆಯ್ಕೆ ಬಿ, ಉತ್ತಮ ಉತ್ತರಕ್ಕೆ ಬಹುಮಾನವನ್ನ ನೀಡುವುದು. ಈ ಒಂದು ಬಿ.ಎಫ್. ಸ್ಕಿನ್ನರ್ ರವರ ಒಂದು ಕಲಿಕಾ ಪ್ರಕ್ರಿಯೆಯಲ್ಲಿ ಸರಿಯಾದ ಒಂದು ಕ್ರಿಯೆಗೆ ಅಥವಾ ವಿದ್ಯಾರ್ಥಿ ಯಾವುದೋ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀಡಿರ್ತಾನೆ ಅಥವಾ ಅವನ ವರ್ತನೆ ಉತ್ತಮವಾಗಿರುತ್ತೆ, ಅದಕ್ಕೆ ಬಹುಮಾನವನ್ನ ನೀಡೋದು ಒಂದು ಧನಾತ್ಮಕ ಪುನರ್ಬಲನ ಅಂತ ಹೇಳಿ ಸ್ಕಿನ್ನರ್ ಅವರು ಹೇಳ್ತಾರೆ. ಓಕೆನಾ, ಇನ್ನು ವಿವರಣೆಯನ್ನ ನೋಡೋದಾದ್ರೆ ಧನಾತ್ಮಕ ಪುನರ್ಬಲನದಲ್ಲಿ ಒಳ್ಳೆಯ ವರ್ತನೆಯ ನಂತರ ಇಷ್ಟವಾದ ಪ್ರತಿಫಲವನ್ನ ನೀಡಲಾಗುತ್ತದೆ. ಇದರಿಂದ ಆ ವರ್ತನೆ ಮತ್ತಷ್ಟು ಬಲಗೊಳ್ಳುತ್ತದೆ. ಇದಿಷ್ಟು ಈ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. 7ನೇ ಪ್ರಶ್ನೆ, ಕಲಿಕೆ ಉದ್ದೇಶಪೂರ್ವಕವಾಗಿರುತ್ತದೆ ಎಂಬ ಹೇಳಿಕೆ ಯಾವ ಕಲಿಕೆಯ ಲಕ್ಷಣವನ್ನ ಸೂಚಿಸುತ್ತದೆ? ಆಯ್ಕೆಗಳು ಹೀಗಿವೆ: ಪ್ರೇರಣೆ, ಗುರಿಮುಖತೆ, ಪ್ರಬುದ್ಧತೆ, ಬೆಳವಣಿಗೆ. ಈ 4 ಆಯ್ಕೆಗಳಲ್ಲಿ ಸರಿಯಾದಂತಹ ಉತ್ತರ ಅಂದ್ರೆ ಕಲಿಕೆಯು ಉದ್ದೇಶಪೂರ್ವಕವಾಗಿರುತ್ತದೆ ಅನ್ನೋ ಒಂದು ಕಲಿಕೆಯ ಲಕ್ಷಣವನ್ನ ಸೂಚಿಸುವ ಈ ಆಯ್ಕೆ ಯಾವುದು ಈ 4ರಲ್ಲಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ನೋಡೋದಾದ್ರೆ ಅದು ಆಯ್ಕೆ ಬಿ, ಗುರಿಮುಖತೆ. ವಿವರಣೆಯನ್ನ ನೋಡೋಣ. ಕಲಿಕೆ ಸಾಮಾನ್ಯವಾಗಿ ಒಂದು ಗುರಿಯನ್ನ ಸಾಧಿಸಲು ನಡೆಯುತ್ತದೆ. ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯಲು ಓದುವುದು ಗುರಿಮುಖ ಕಲಿಕೆಯ ಉದಾಹರಣೆಯಾಗಿದೆ. ಪ್ರತಿಯೊಂದು ಕಲಿಕೆ ಕೂಡ ಒಂದು ಉದ್ದೇಶಪೂರ್ವಕವಾಗಿರುತ್ತೆ. ಅಂದ್ರೆ ಯಾವುದೇ ಕಲಿಕೆ ಆಗ್ಲಿ ಅದು ಕಾರಣ ಇಲ್ಲದೆ ಆಕಸ್ಮಿಕವಾಗಿ ನಡೆಯುವಂತಹ ಪ್ರಕ್ರಿಯೆ ಅಲ್ಲ. ಪ್ರತಿಯೊಂದು ಕಲಿಕೆನ ಹಿಂದೆ ಯಾವಾಗ್ಲೂ ಒಂದು ಉದ್ದೇಶ, ಒಂದು ನಿರ್ದಿಷ್ಟ ಉದ್ದೇಶ ಅಥವಾ ಒಂದು ಗುರಿಯನ್ನ ಇಟ್ಕೊಂಡಿರ್ತೀವಿ ಅಲ್ವಾ. ಈಗ ನಾವು ಮಕ್ಕಳಿಗೆ ಒಂದು ಪಾಠ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಪಾಠದ ಉದ್ದೇಶ ಏನಾಗಿರುತ್ತೆ, ಆ ಪಾಠದಲ್ಲಿ ನಾವು ಏನನ್ನ ಆ ಮಕ್ಕಳಿಗೆ ಕಲಿಸ್ಬೇಕು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡಿರ್ತೀವಿ. ಆ ಪಾಠ ಕಲಿತ ನಂತರ ಮಕ್ಕಳಲ್ಲಿ ನಾವು ಯಾವ ವರ್ತನೆಯನ್ನ ವೃದ್ಧಿಸ್ಬೇಕು, ಯಾವ ವರ್ತನೆಯನ್ನ ಹೆಚ್ಚಿಸ್ಬೇಕು ಅನ್ನೋ ಒಂದು ಗುರಿಯನ್ನ ಇಟ್ಕೊಂಡಿರ್ತೀವಲ್ಲ. ಹಾಗಾಗಿ ಕಲಿಕೆ
ಅನ್ನೋದು ಒಂದು ಉದ್ದೇಶಪೂರ್ವಕವಾದಂತಹ ಪ್ರಕ್ರಿಯೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಉದಾಹರಣೆಗೆ, ಉದ್ಯೋಗ ಪಡೆಯಲು ಹೊಸ ಕೌಶಲ್ಯ ಅಥವಾ ಕಂಪ್ಯೂಟರ್ ಅನ್ನ ಕಲಿಯೋದು, ಸ್ವಾವಲಂಬಿಯಾಗೋದಕ್ಕೆ ವಾಹನ ಚಾಲನೆಯನ್ನ ಕಲಿಯೋದು, ಇವೆಲ್ಲವೂ ಕೂಡ ಉದ್ದೇಶಪೂರ್ವಕ ಕಲಿಕೆಯಾಗಿರುತ್ತೆ. ಓಕೆನಾ? ಇದಿಷ್ಟು ಈ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. 8ನೇ ಪ್ರಶ್ನೆ, ಸೈಕಲ್ ಕಲಿತ ವ್ಯಕ್ತಿಗೆ ಬೈಕ್ ಸವಾರಿ ಕಲಿಯಲು ಸಹಾಯ ಮಾಡುತ್ತದೆ. ಇದು ಯಾವ ಕಲಿಕಾ ವರ್ಗಾವಣೆಗೆ ಉದಾಹರಣೆಯಾಗಿದೆ? ಅಂದ್ರೆ ಒಬ್ಬ ವ್ಯಕ್ತಿ ಸೈಕಲ್ ಅನ್ನ ಕಲ್ತಿರ್ತಾನೆ, ಆ ಒಂದು ಸೈಕಲ್ ಕಲ್ತಂತಹ ಒಂದು ಕಲಿಕೆ ಬೈಕ್ ಕಲಿಯೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾದ್ರೆ ಇದು ಯಾವ ಕಲಿಕಾ ವರ್ಗಾವಣೆಗೆ ಉದಾಹರಣೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಯ್ಕೆಗಳು ಹೀಗಿವೆ: ಧನಾತ್ಮಕ ವರ್ಗಾವಣೆ, ಋಣಾತ್ಮಕ ವರ್ಗಾವಣೆ, ಶೂನ್ಯ ವರ್ಗಾವಣೆ ಮತ್ತೆ ಪ್ರತಿಕೂಲ ಕಲಿಕೆ ಅಂತ ಹೇಳಿ ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಈ ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಗೆಸ್ ಮಾಡಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ನೋಡೋದಾದ್ರೆ ಉತ್ತರ ಆಯ್ಕೆ ಎ, ಧನಾತ್ಮಕ ವರ್ಗಾವಣೆ. ಇಲ್ಲಿ ನಾವು ಈ ಹಿಂದೆ ಕಲಿತಂತಹ ಒಂದು ಕಲಿಕೆ ಮುಂದಿನ ಕಲಿಕೆಗೆ ಪೂರಕವಾಗಿದೆ ಅಲ್ವಾ? ಹಾಗಾಗಿ ಇದನ್ನ ನಾವು ಧನಾತ್ಮಕ ವರ್ಗಾವಣೆ ಅಂತ ಹೇಳಿ ಕರಿತೀವಿ. ವಿವರಣೆಯನ್ನ ನೋಡೋಣ. ಸೈಕಲ್ ಓಡಿಸುವಾಗ ಕಲಿತ ಸಮತೋಲನದ ಕೌಶಲ್ಯ ಬೈಕ್ ಕಲಿಯಲು ಸಹಾಯ ಮಾಡುತ್ತದೆ. ಇದು ಧನಾತ್ಮಕ ಕಲಿಕಾ ವರ್ಗಾವಣೆಗೆ ಉತ್ತಮ ಉದಾಹರಣೆಯಾಗಿದೆ. ಇದಿಷ್ಟು ಈ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. 9ನೇ ಪ್ರಶ್ನೆ, ಒಳನೋಟ ಕಲಿಕೆಯ ಪ್ರಮುಖ ಲಕ್ಷಣ ಯಾವುದು? ಆಯ್ಕೆಗಳು ಹೀಗಿವೆ: ಕೇವಲ ಪುನರಾವರ್ತನೆ, ಹಠಾತ್ ಸಮಸ್ಯೆಯ ಪರಿಹಾರ ದೊರೆಯುವುದು, ಶಿಕ್ಷೆಯ ಮೂಲಕ ಕಲಿಕೆ ಮತ್ತೆ ಅನುಕರಣೆ. ಈ ಒಂದು ಪ್ರಶ್ನೆ ಒಳನೋಟ ಕಲಿಕೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ಗೆಸ್ಟಾಲ್ಟ್ ಪಂಥದವರು ನೀಡಿದಂತಹ ಒಂದು ಒಳನೋಟ ಕಲಿಕೆ, ಈ ಕಲಿಕೆಗೆ ಸಂಬಂಧಪಟ್ಟಂತಹ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದ್ರೆ ಆಯ್ಕೆ ಬಿ, ಹಠಾತ್ ಸಮಸ್ಯೆಯ ಪರಿಹಾರ ದೊರೆಯುವುದು. ಇನ್ನು ಈ ಪ್ರಶ್ನೆಯ ವಿವರಣೆಯನ್ನ ನೋಡೋದಾದ್ರೆ, ಗೆಸ್ಟಾಲ್ಟ್ ಮನೋವಿಜ್ಞಾನಿಗಳ ಪ್ರಕಾರ ಸಮಸ್ಯೆಯ ಸಂಪೂರ್ಣ ರೂಪವನ್ನ ಅರ್ಥ ಮಾಡಿಕೊಂಡು ನಂತರ ಹಠಾತ್ತನೆ ಪರಿಹಾರ ಕಂಡುಕೊಳ್ಳುವುದು ಒಳನೋಟ ಕಲಿಕೆಯ ಒಂದು ಲಕ್ಷಣ ಆಗಿದೆ. ಇನ್ನು ಗೆಸ್ಟಾಲ್ಟ್ ಪಂಥದವರು ಅಂತ ಅಂದ ತಕ್ಷಣ ನಮಗೆ ಒಳನೋಟ ಕಲಿಕೆ ಅಥವಾ ಅಂತರ್ದೃಷ್ಟಿ ಕಲಿಕೆ ಅನ್ನೋ ಒಂದು ಕಲಿಕೆ ನೆನಪಾಗಬೇಕಾಗುತ್ತೆ. ಇವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಯಾವುದೇ ಒಂದು ಸಮಸ್ಯೆಯನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು, ಅದನ್ನ ಬಿಡಿ ಬಿಡಿಯಾಗಿ ಅಧ್ಯಯನ ಮಾಡಬಾರ್ದು, ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಆ ಸಮಸ್ಯೆಗೆ ಒಟ್ಟಾರೆಯಾಗಿ ಒಂದು ಪರಿಹಾರವನ್ನ ಕಂಡುಹಿಡ್ಕೋಬೇಕು ಅಂತ ಹೇಳಿ ಈ ಒಂದು ಪಂಥದವರು ವಾದವನ್ನ ಮಾಡ್ತಾ ಹೋಗ್ತಾರೆ. ಇನ್ನು ಗೆಸ್ಟಾಲ್ಟ್ ವಾದದ ಪ್ರಮುಖ ಪ್ರತಿಪಾದಕರು ಅಂತ ನೋಡೋದಾದ್ರೆ ಜರ್ಮನಿಯ ಮ್ಯಾಕ್ಸ್ ವರ್ದಿಮರ್ ಮತ್ತೆ ಕೊಹೆಲರ್ ಮತ್ತೆ ಕರ್ಟ್ ಕಾಫ್ಕಾ ಅಂತ ಹೇಳಿ ಬರ್ತಾರೆ. ಇದರಲ್ಲಿ ಮ್ಯಾಕ್ಸ್ ವರ್ದಿಮರ್ ಅನ್ನೋರು ಗೆಸ್ಟಾಲ್ಟ್ ವಾದದ ಪಿತಾಮಹ ಅಂತ ಕೂಡ ಕರಿತಾ ಹೋಗ್ತೀವಿ. ಇನ್ನು ಇವರು ವರ್ತನೆಯ ಬಗ್ಗೆ ಒಂದು ಹೊಸ ವಿವರಣೆಯನ್ನ ನೀಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಗೆಸ್ಟಾಲ್ಟ್ ಎಂಬುದು ಒಂದು ಜರ್ಮನ್ ಪದ ಆಗಿರುತ್ತೆ. ಹಂಗಂದ್ರೆ ಗೆಸ್ಟಾಲ್ಟ್ ಅಂದ್ರೆ ಏನು ಅಂತ ನೋಡೋದಾದ್ರೆ ವಿನ್ಯಾಸ, ವ್ಯವಸ್ಥೆ, ಪರಿಪೂರ್ಣತೆ ಮತ್ತೆ ಸಮಗ್ರಾಕೃತಿ ಅನ್ನೋದು ಗೆಸ್ಟಾಲ್ಟ್ ಪದದ ಒಂದು ಅರ್ಥ ಆಗಿರುತ್ತೆ. ಇದಿಷ್ಟು ಈ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. 10ನೇ ಪ್ರಶ್ನೆ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಆದರ್ಶ ವ್ಯಕ್ತಿಯಾಗಿರಬೇಕು ಎಂಬ ಕಲ್ಪನೆ ಯಾವ ಸಿದ್ಧಾಂತಕ್ಕೆ ಹೆಚ್ಚು ಸಂಬಂಧಿಸಿದೆ? ಆಯ್ಕೆಗಳು ಹೀಗಿವೆ: ಪಾವ್ಲೋವ್, ಸ್ಕಿನ್ನರ್, ಥಾರ್ನ್ಡೈಕ್ ಮತ್ತೆ ಬಂಡೂರಾರವರು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯೋಚಿಸಿ ಆಯ್ಕೆ ಮಾಡಿ. ಇನ್ನು ನಾನು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ಹೇಳೋದಾದ್ರೆ ಆಯ್ಕೆ ಡಿ, ಬಂಡೂರಾರವರು. ವಿವರಣೆಯನ್ನ ನೋಡೋಣ. ಬಂಡೂರ ಅವರ ಸಾಮಾಜಿಕ ಕಲಿಕೆಯ ಸಿದ್ಧಾಂತದ ಪ್ರಕಾರ ಮಕ್ಕಳು ತಮ್ಮ ಸುತ್ತಲಿನ ವ್ಯಕ್ತಿಗಳ ವರ್ತನೆಯನ್ನ ವೀಕ್ಷಿಸಿ ಅನುಕರಿಸುತ್ತಾರೆ ಮತ್ತು ಇವರ ಪ್ರಕಾರ ಸಾಮಾಜಿಕ ಕಲಿಕೆ ಅನುಕರಣೆಯ ಮೂಲಕ ಉಂಟಾಗುತ್ತದೆ. ಇವರ ಅಭಿಪ್ರಾಯದಲ್ಲಿ ಅನುಕರಣೆಯೂ ಸಹ ಒಂದು ಕಲಿತಂತಹ ವರ್ತನೆಯಾಗಿದೆ. ಯಾವುದೇ ಒಂದು ಪ್ರಾಣಿಯ ವರ್ತನೆಯಲ್ಲಿ ಇನ್ನೊಂದು ಪ್ರಾಣಿಯ ವರ್ತನೆಯನ್ನ ವೀಕ್ಷಿಸುವುದರ ಮೂಲಕ ಶಾಶ್ವತ ಬದಲಾವಣೆ ಉಂಟಾದರೆ ಅದನ್ನೇ ಮನೋವಿಜ್ಞಾನಿಗಳು ವೀಕ್ಷಣಾ ಕಲಿಕೆ ಅಂತ ಹೇಳಿ ಕರೆದಿದ್ದಾರೆ. ಇಲ್ಲಿ ಏನ್ ಕೇಳಿದ್ದಾರೆ ಪ್ರಶ್ನೆ ಅಂತ ಹೇಳಿದ್ರೆ, ಶಿಕ್ಷಕರು ವಿದ್ಯಾರ್ಥಿಗಳ ಆದರ್ಶ ವ್ಯಕ್ತಿಯಾಗಿರ್ಬೇಕು ಅಂತ ಕೇಳಿದ್ದಾರೆ ಅಲ್ವಾ?
ಅನ್ನೋದು ಯಾವ ಒಂದು ಸಿದ್ಧಾಂತದ ಪರಿಕಲ್ಪನೆ ಅಂತ ಹೇಳಿ ಕೇಳಿದ್ದಾರೆ. ಈ ಒಂದು ಪ್ರಶ್ನೆ ಆಲ್ಬರ್ಟ್ ಬಂಡೂರವರ ವೀಕ್ಷಣಾ ಕಲಿಕೆ ಅಥವಾ ಅನುಕರಣಾ ಕಲಿಕೆಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯಾಗಿದೆ. ಇಲ್ಲಿ ಆಲ್ಬರ್ಟ್ ಬಂಡೂರವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಶಿಕ್ಷಕ ಆದವನು ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರ್ಬೇಕು ಮತ್ತೆ ವಿದ್ಯಾರ್ಥಿಗಳ ಒಂದು ವಿದ್ಯಾರ್ಥಿಗಳಲ್ಲಿ ಉತ್ತಮ ವರ್ತನೆಗಳನ್ನ ರೂಪಿಸೋದಕ್ಕೆ ಶಿಕ್ಷಕ ಕಾರಣಕರ್ತನಾಗಿರ್ಬೇಕು ಅಂತ ಹೇಳಿ ಬಂಡೂರ ಅವರು ಹೇಳ್ತಾರೆ. ಅದಲ್ಲದೆ ಆಲ್ಬರ್ಟ್ ಬಂಡೂರವರು ಸಾಮಾಜಿಕ ಕಲಿಕೆಯ ತತ್ವವನ್ನ ಮಾದರಿ ನಿರ್ಮಾಣ ತತ್ವ ಅಂತ ಕೂಡ ಕರಿತಾ ಇರ್ತಾರೆ. ಓಕೆನಾ? ಇದಿಷ್ಟು ಈ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ. ಕಲಿಕಾ ಪಥದಲ್ಲಿ ಕಲಿಕೆಯ ವೇಗವು ತಾತ್ಕಾಲಿಕವಾಗಿ ನಿಂತು ಹೋಗುವ, ಅಂದರೆ ಯಾವುದೇ ಪ್ರಗತಿ ಕಂಡುಬರದಿರುವ ಹಂತವನ್ನ ಏನೆಂದು ಕರೆಯುತ್ತಾರೆ? ಆಯ್ಕೆಗಳು ಹೀಗಿವೆ: ಆರಂಭಿಕ ಶೀಘ್ರ ಪ್ರಗತಿ, ಕಲಿಕಾ ಪ್ರಸ್ಥಭೂಮಿ, ಕಲಿಕಾ ವರ್ಗಾವಣೆ ಮತ್ತೆ ಕಲಿಕಾ ನಿರೋಧ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ನೋಡೋದಾದ್ರೆ ಆಯ್ಕೆ ಬಿ, ಕಲಿಕಾ ಪ್ರಸ್ಥಭೂಮಿ. ಇನ್ನು ವಿವರಣೆಯನ್ನ ನೋಡೋದಾದ್ರೆ, ನೀರಸತನ ಅಥವಾ ದಣಿವು, ಉತ್ಸಾಹದ ಕೊರತೆ ಅಥವಾ ಕಠಿಣ ವಿಷಯಗಳಿಂದಾಗಿ ಕಲಿಕೆಯ ರೇಖೆಯ ಸಮತಲವಾಗಿ ಸಾಗುತ್ತದೆ. ಕಲಿಕಾ ರೇಖೆಯು ಸಮತಲವಾಗಿ ಸಾಗುತ್ತದೆ. ಇದನ್ನ ಕಲಿಕಾ ಪ್ರಸ್ಥಭೂಮಿ ಎನ್ನಲಾಗುತ್ತದೆ. ಅಂದ್ರೆ ಕಲಿಕಾ ಪ್ರಕ್ರಿಯೆಯಲ್ಲಿ ಒಬ್ಬ ವಿದ್ಯಾರ್ಥಿಯ ಕಲಿಕೆ ನಿಂತು ಹೋಗೋದು ಅಂತ ಹೇಳಿದ್ರೆ, ಅಲ್ಲಿ ಆ ವಿದ್ಯಾರ್ಥಿಗೆ ಕಲಿತಾ ಇರುವಂತಹ ವಿಷಯದ ಮೇಲೆ ಆಸಕ್ತಿ ಇಲ್ಲದೆ ಇರೋದು ಅಥವಾ ಆ ವಿಷಯ ಅವನಿಗೆ ಕಠಿಣ ಅನ್ನಿಸ್ತಾ ಇರ್ಬೋದು. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವನ ಒಂದು ಕಲಿಕೆ ಏನಾಗುತ್ತೆ, ಸಮತಲ ರೇಖೆನಲ್ಲಿ ಸಾಗುತ್ತೆ. ಇದನ್ನ ಇಲ್ಲಿ ಕಲಿಕಾ ಪ್ರಸ್ಥಭೂಮಿ ಅಂತ ಹೇಳಿದ್ದಾರೆ ಅಷ್ಟೇ. ಓಕೆನಾ? ಇದಿಷ್ಟು ಈ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. 12ನೇ ಪ್ರಶ್ನೆ. ಒಬ್ಬ ವ್ಯಕ್ತಿಯು ಹಿಂದಿ ಭಾಷೆಯನ್ನ ಕಲಿಯುತ್ತಿರುತ್ತಾನೆ. ನಂತರ ಇಂಗ್ಲಿಷ್ ಭಾಷೆಯನ್ನ ಕಲಿಯುವಾಗ ಹಿಂದಿ ಭಾಷೆಯು ಯಾವುದೇ ಅಡಚಣೆಯನ್ನುಂಟು ಮಾಡುವುದಿಲ್ಲ ಅಥವಾ ಸಹಾಯವನ್ನೂ ಮಾಡುವುದಿಲ್ಲ. ಇದು ಯಾವ ಕಲಿಕಾ ವರ್ಗಾವಣೆಗೆ ಸಂಬಂಧಪಟ್ಟಿದೆ ಅಂತ ಹೇಳಿ ಪ್ರಶ್ನೆ ಆಗಿದೆ. ಈ ಹಿಂದೆ ಕೂಡ ಒಂದು ಕಲಿಕಾ ವರ್ಗಾವಣೆಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯನ್ನ ನೋಡಿದ್ರಿ. ಇದು ಕೂಡ ಕಲಿಕಾ ವರ್ಗಾವಣೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ಇಲ್ಲಿ ಕಲಿಕಾ ವರ್ಗಾವಣೆಯಲ್ಲಿ ಹಲವಾರು ವಿಧಗಳಿದೆ. ಆಯ್ತಾ? ಅದನ್ನ ನೋಡೋಕ್ಕೂ ಮುಂಚೆ ಈ ಪ್ರಶ್ನೆಯ ಆಯ್ಕೆಗಳನ್ನ ನೋಡೋಣ. ಧನಾತ್ಮಕ ವರ್ಗಾವಣೆ, ಋಣಾತ್ಮಕ ವರ್ಗಾವಣೆ, ಶೂನ್ಯ ವರ್ಗಾವಣೆ ಮತ್ತೆ ಲಂಬ ವರ್ಗಾವಣೆ ಅಂತ ಹೇಳಿ ಈ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ನೋಡೋದಾದ್ರೆ ಅದು ಶೂನ್ಯ ವರ್ಗಾವಣೆ ಆಗಿರುತ್ತೆ. ಓಕೆನಾ? ಇನ್ನು ವಿವರಣೆಯನ್ನ ನೋಡೋದಾದ್ರೆ, ಪೂರ್ವಾನ್ವಿತ ಕಲಿಕೆಯು ಹೊಸ ಕಲಿಕೆಗೆ ಸಹಾಯವೂ ಮಾಡದೆ ಯಾವುದೇ ರೀತಿಯ ಅಡಚಣೆಯನ್ನು ಉಂಟು ಮಾಡದಿದ್ದರೆ ಅದನ್ನ ಶೂನ್ಯ ಕಲಿಕೆ ವರ್ಗಾವಣೆ ಎನ್ನುತ್ತಾರೆ. ಉದಾಹರಣೆಗೆ ಈಜುವುದನ್ನ ಕಲಿಯುವುದು ಮತ್ತು ಟೈಪಿಂಗ್ ಕಲಿಯುವುದು. ಇಲ್ಲಿ ಈ ಹಿಂದೆ ಕಲಿತಂತಹ ಒಂದು ಕಲಿಕೆ ಮುಂದೆ ನಾವು ಬೇರೆ ಏನೋ ಕಲಿಬೇಕು ಅಂತ ಇರೋ ಕಲಿಕೆಗೆ ಯಾವುದೇ ರೀತಿಯಾದಂತಹ ಸಹಾಯವನ್ನು ಕೂಡ ಮಾಡ್ತಾ ಇಲ್ಲ ಮತ್ತೆ ಯಾವುದೇ ರೀತಿಯ ಅಡಚಣೆಯನ್ನು ಉಂಟು ಮಾಡ್ತಾ ಇಲ್ಲ. ಹಾಗಾಗಿ ಈ ಒಂದು ಕಲಿಕೆಯನ್ನ ನಾವಿಲ್ಲಿ ಶೂನ್ಯ ವರ್ಗಾವಣೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಉದಾಹರಣೆಗೆ ಈಗ ಈಜನ್ನ ಅಂದ್ರೆ ಸ್ವಿಮ್ಮಿಂಗ್ ಮಾಡೋದನ್ನ ಕಲ್ತಿರ್ತೀವಿ. ಅದರಿಂದ ನಮ್ ಟೈಪಿಂಗ್ ಮಾಡೋದಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಹಾಗಾಗಿ ಇದನ್ನ ನಾವು ಶೂನ್ಯ ವರ್ಗಾವಣೆಯ ಕಲಿಕೆ ಅಂತ ಹೇಳಿ ಕರಿಬಹುದು. ಇನ್ನು ಋಣಾತ್ಮಕ ವರ್ಗಾವಣೆ ಅಂತ ಹೇಳಿದ್ರೆ, ಅದು ಒಂದು ಸನ್ನಿವೇಶದಲ್ಲಿ ಕಲಿತಂತಹ ವಿಷಯ ಇನ್ನೊಂದು ಕ್ಷೇತ್ರದ ಕಲಿಕೆಗೆ ಅಡ್ಡಿಯನ್ನು ಉಂಟು ಮಾಡಿದ್ರೆ ಅದನ್ನ ನಾವು ಋಣಾತ್ಮಕ ವರ್ಗಾವಣೆ ಅಂತ ಹೇಳಿ ಕರಿಬಹುದು. ಅಂತ ಉದಾಹರಣೆಗೆ ಕನ್ನಡ ಭಾಷೆಯನ್ನ ಕಲಿತ ನಂತರ ಇಂಗ್ಲಿಷ್ ಭಾಷೆಯನ್ನ ಕಲಿಯುವಾಗ ವಾಕ್ಯ ರಚನೆಯಲ್ಲಿ ತಪ್ಪುಗಳಾಗುತ್ತವೆ. ಕಾರಣ ಎರಡೂ ಭಾಷೆಗಳಲ್ಲಿನ ವಾಕ್ಯಗಳ ಪದಗಳ ಬಳಕೆಯ ಕ್ರಮದಲ್ಲಿ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಇದನ್ನ ನಾವು ಋಣಾತ್ಮಕ ವರ್ಗಾವಣೆ ಅಂತ ಹೇಳಿ ಕರಿತೀವಿ. ಇನ್ನು ಲಂಬ ವರ್ಗಾವಣೆ ಅಂದ್ರೆ ಏನು ಅಂತ ನೋಡೋದಾದ್ರೆ, ಒಂದು ಹಂತದ ಕಲಿಕೆ ಅದಕ್ಕಿಂತ ಉನ್ನತ ಹಂತದ ಕಲಿಕೆಗೆ ನೆರವಾಗುವುದನ್ನ ಲಂಬ ವರ್ಗಾವಣೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇದು ಯಾವ ಒಂದು ಕ್ಷೇತ್ರದಲ್ಲಿ ಬರುತ್ತೆ ಅಂದ್ರೆ, ಇದು ನಾವು ಗಣಿತ ಕ್ಷೇತ್ರದಲ್ಲಿ ಕಾಣ್ಬೋದು ಇದನ್ನ. ಅಂದ್ರೆ a+b² ನ ಒಂದು ಸೂತ್ರ ಕಲ್ತಿರ್ತೀವಿ. ಅದು a+b³ ನ ಒಂದು ಸೂತ್ರಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಈ ಒಂದು ಕಲಿಕೆನ ನಾವು ಲಂಬ ವರ್ಗಾವಣೆ, ಈಗ ನಾವೊಂದು ಕಲಿತಂತಹ ಕಲಿಕೆ ಇನ್ನೊಂದು ಉನ್ನತ ಹಂತದ ಕಲಿಕೆಗೆ ನೆರವಾಗೋದನ್ನ ನಾವು ಲಂಬ ವರ್ಗಾವಣೆಯ ಕಲಿಕೆ ಅಂತ ಹೇಳಿ ಕರಿತಾ ಹೋಗ್ತಾರೆ. ಓಕೆನಾ? ಇದಿಷ್ಟು ಈ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ.
ಇನ್ನು 13ನೇ ಪ್ರಶ್ನೆ, ಇದು ಅಬ್ರಹಂ ಮಾಸ್ಲೋ ಅವರ ಒಂದು ಅಗತ್ಯತೆಗಳ ಶ್ರೇಣಿ ಅನ್ನೋ ಒಂದು ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದಾಗಿದೆ. ನೋಡೋಣ. ಮಾಸ್ಲೋ ಅವರ ಮಾನವ ಅಗತ್ಯತೆಗಳ ಶ್ರೇಣಿ ವಿನ್ಯಾಸ ಸಿದ್ಧಾಂತದ ಪ್ರಕಾರ ಅತ್ಯಂತ ಉನ್ನತ ಮಟ್ಟದ ಅಗತ್ಯ ಯಾವುದು? ಆಯ್ಕೆಗಳು ಹೀಗಿವೆ: ಶಾರೀರಿಕ ಅಗತ್ಯತೆಗಳು, ಸುಭದ್ರತೆಯ ಅಗತ್ಯತೆಗಳು, ಆತ್ಮಗೌರವದ ಅಗತ್ಯತೆಗಳು, ಆತ್ಮಾಭಿವ್ಯಕ್ತಿ ಅಥವಾ ಸ್ವ ಸಾಕ್ಷಾತ್ಕಾರದ ಅಗತ್ಯತೆಗಳು ಅಂತ ಹೇಳಿ ಕರೀತಾರೆ. ಈ ಒಂದು ಪ್ರಶ್ನೆಗೆ ಈ 4 ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಗೆಸ್ ಮಾಡಿ. ಇನ್ನು ಉತ್ತರವನ್ನ ಹೇಳೋದಾದ್ರೆ ಆಯ್ಕೆ ಡಿ, ಆತ್ಮಾಭಿವ್ಯಕ್ತಿ ಅಥವಾ ಸ್ವ ಸಾಕ್ಷಾತ್ಕಾರ ಅನ್ನೋದು ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಗಿರುತ್ತೆ. ಇನ್ನು ವಿವರಣೆಯನ್ನ ನೋಡೋದಾದ್ರೆ, ಅಬ್ರಹಂ ಮಾಸ್ಲೋ ಅವರ ಶ್ರೇಣಿಯಲ್ಲಿ ಶಾರೀರಿಕ ಅಗತ್ಯತೆಗಳು ಅಂದ್ರೆ ಆಹಾರ, ನೀರು ಅತ್ಯಂತ ಕೆಳಮಟ್ಟದ್ದಾಗಿದ್ದು, ಅತ್ಯಾಭಿವ್ಯಕ್ತಿ ಅಥವಾ ಅತ್ಯಂತ ಉನ್ನತ ಮಟ್ಟದ ಅಗತ್ಯವಾಗಿದೆ. ಪ್ರೇರಣೆ ಮತ್ತು ಕಲಿಕೆಗೆ ಇದು ಮುಖ್ಯ ತಳಹದಿಯಾಗಿದೆ. ಇಲ್ಲಿ ನಾವು ಅಬ್ರಹಂ ಮಾಸ್ಲೋರವರ ಮಾನವತಾವಾದ ಅಥವಾ ಅಗತ್ಯತೆಗಳ ಶ್ರೇಣೀಕೃತ ಸಿದ್ಧಾಂತದ 5 ಹಂತಗಳನ್ನ ನೋಡಬಹುದು. ಇದು ಕೆಳಗಿನಿಂದ ಮೇಲಕ್ಕೆ ಹೋದಾಗ ನಾವು ಅಗತ್ಯತೆಗಳು ಹೇಗೆ ಭಿನ್ನವಾಗಿರ್ತವೆ ಅನ್ನೋದನ್ನ ಇಲ್ಲಿ ನೋಡಬಹುದು. ಮೊದಲನೆಯದ್ದು ಜೈವಿಕ ಅಗತ್ಯತೆಗಳು ಅಂತ ಹೇಳಿದ್ರೆ ಅಲ್ಲಿ ಆಹಾರ, ನೀರು, ನಿದ್ರೆ, ವಿಶ್ರಾಂತಿ ಇದು ಜೈವಿಕ ಅಗತ್ಯತೆಗಳ ಒಂದು ಹಂತದಲ್ಲಿ. ಇನ್ನು 2ನೇ ಹಂತ ಅಂತ ಹೇಳಿದ್ರೆ ಭದ್ರತೆ. ಇಲ್ಲಿ ಮಾನವನ ಒಂದು ಸೆಕ್ಯೂರಿಟಿಯನ್ನ ನೋಡಬಹುದು. ಇನ್ನು 3ನೇ ಹಂತ ಅಂತ ಹೇಳಿದ್ರೆ ಪ್ರೀತಿ ಅಥವಾ ಸಾಮಾಜಿಕ ಸಂಬಂಧ. ಓಕೆನಾ, ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಹೇಗೆ ವರ್ತಿಸ್ತಾನೆ ಅನ್ನೋದು 3ನೇ ಹಂತ ಆಗಿರುತ್ತೆ. ಇನ್ನು 4ನೇ ಹಂತದಲ್ಲಿ ವ್ಯಕ್ತಿಯ ಸ್ಥಾನಮಾನಕ್ಕೆ ಸಂಬಂಧಪಟ್ಟಂತಹ ಒಂದು ಹಂತ ಆಗಿರುತ್ತೆ. ಇನ್ನು 5ನೇಯದ್ದು ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿ ಕರೀತಾ ಹೋಗ್ತಾರೆ 5ನೇ ಹಂತವನ್ನ. ಈ 5 ಹಂತಗಳು ಅಬ್ರಹಂ ಮಾಸ್ಲೋರವರ ಮಾನವತಾವಾದದ ಸಿದ್ಧಾಂತದ ಪ್ರಮುಖ 5 ಹಂತಗಳಾಗಿರುತ್ತೆ. ಇದು ಅತಿ ಹೆಚ್ಚು ಬಾರಿ TET ಪರೀಕ್ಷೆನಲ್ಲಿ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ಈ ಒಂದು ಅಬ್ರಹಂ ಮಾಸ್ಲೋ ಅವರ ಅಗತ್ಯತೆಗಳ ಶ್ರೇಣೀಕೃತ ಸಿದ್ಧಾಂತದ ಬಗ್ಗೆ ಹೆಚ್ಚಿನ ಗಮನ ಹರಿಸಲೇಬೇಕಾಗುತ್ತೆ. ಓಕೆನಾ, ಇಷ್ಟು ಈ ಒಂದು ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. 14ನೇ ಪ್ರಶ್ನೆ, ಮಗುವಿಗೆ ಪದೇ ಪದೇ ಶ್ಲಾಘನೆ, ಬಹುಮಾನ ಅಥವಾ ಅಂಕಗಳನ್ನ ನೀಡುವುದರಿಂದ ಮಗುವಿನ ಕಲಿಕೆಯ ಆಸಕ್ತಿ ಹೆಚ್ಚಾಗುತ್ತದೆ. ಇದು ಯಾವ ರೀತಿಯ ಪ್ರೇರಣೆಯಾಗಿದೆ? ಆಯ್ಕೆಗಳು ಹೀಗಿವೆ: ಆಂತರಿಕ ಪ್ರೇರಣೆ, ಬಾಹ್ಯ ಪ್ರೇರಣೆ, ಸಾಮಾಜಿಕ ಪ್ರೇರಣೆ ಮತ್ತು ನೈಸರ್ಗಿಕ ಪ್ರೇರಣೆ. ಇದು ಒಂದು ಅಭಿಪ್ರೇರಣೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ನೋಡೋದಾದ್ರೆ ಆಯ್ಕೆ ಬಿ, ಬಾಹ್ಯ ಅಭಿಪ್ರೇರಣೆಯಾಗಿರುತ್ತೆ. ಇನ್ನು ವಿವರಣೆಯನ್ನ ನೋಡೋದಾದ್ರೆ ಕಲಿಕೆಯು ಆಸೆ, ಬಯಕೆ ಅಥವಾ ಆಂತರಿಕ ತೃಪ್ತಿಗಾಗಿ ನಡೆಯದೆ ಹೊರಗಿನ ಬಹುಮಾನ, ಪ್ರಶಂಸೆ ಅಥವಾ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ನಡೆದರೆ ಅದನ್ನ ಬಾಹ್ಯ ಅಭಿಪ್ರೇರಣೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಓಕೆನಾ, ಇಲ್ಲಿ ನಾವು 2 ರೀತಿಯಾದಂತಹ ಅಭಿಪ್ರೇರಣೆಗಳನ್ನ ನೋಡ್ಬೋದು. ಒಂದು ಆಂತರಿಕ ಅಭಿಪ್ರೇರಣೆ, ಇನ್ನೊಂದು ಬಾಹ್ಯ ಅಭಿಪ್ರೇರಣೆ ಆಗಿರುತ್ತೆ. ಇನ್ನು ಆಂತರಿಕ ಅಭಿಪ್ರೇರಣೆ ಅಂತ ಹೇಳಿದ್ರೆ ಇದು ವ್ಯಕ್ತಿಯ ಒಳಗಿನಿಂದಲೇ ಹೊಮ್ಮುವಂತಹ ಒಂದು ಅಭಿಪ್ರೇರಣೆಯಾಗಿರುತ್ತೆ. ವಿದ್ಯಾರ್ಥಿಯು ತನ್ನ ಆತ್ಮ ಸಂತೋಷಕ್ಕಾಗಿ ಚಟುವಟಿಕೆಯಲ್ಲಿ ತೊಡಗಿರ್ತಾನೆ. ಇದಕ್ಕೆ ಆಂತರಿಕ ಅಭಿಪ್ರೇರಣೆ ಅಂತ ಹೇಳಿದ್ರೆ. ಇನ್ನು ಬಾಹ್ಯ ಅಭಿಪ್ರೇರಣೆ ಅಂತ ಹೇಳಿದ್ರೆ ಇಲ್ಲಿ ಒಬ್ಬ ವಿದ್ಯಾರ್ಥಿ ಬಹುಮಾನಕ್ಕಾಗಿ ಅಥವಾ ತಾನು ಗುಡ್ ಅನ್ನಿಸ್ಕೋಬೇಕು ಅಂತಾನೋ ಅಥವಾ ಬೇರೆಯವ್ರ ಕೈಲಿ ಹೊಗಳಿಸ್ಕೋಬೇಕು ಅಂತಾನೋ ಅಥವಾ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ತನ್ನ ಒಂದು ಚಟುವಟಿಕೆಯಲ್ಲಿ ತೊಡಗಿದ್ರೆ ಅಂತಹ ಒಂದು ಪ್ರೇರಣೆಯನ್ನ ಬಾಹ್ಯ ಅಭಿಪ್ರೇರಣೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಓಕೆನಾ, ಇದಿಷ್ಟು ಈ ಒಂದು ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. 15ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಬಲಗೈಯಿಂದ ಬರೆಯುವುದನ್ನು ಕಲಿತ ನಂತರ ಎಡಗೈಯಿಂದಲೂ ಬರೆಯಲು ಸಾಧ್ಯವಾಗುವುದು ಯಾವ ರೀತಿಯ ಕಲಿಕಾ ವರ್ಗಾವಣೆಯಾಗಿದೆ? ಆಯ್ಕೆಗಳು ಹೀಗಿವೆ: ಲಂಬ ವರ್ಗಾವಣೆ, ಸಮತಲ ವರ್ಗಾವಣೆ, ದ್ವಿಪಾರ್ಶ್ವ ವರ್ಗಾವಣೆ ಮತ್ತೆ ಋಣಾತ್ಮಕ ವರ್ಗಾವಣೆ. ಈ ಒಂದು ಪ್ರಶ್ನೆಯು ಕೂಡ ಕಲಿಕಾ ವರ್ಗಾವಣೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ಇದು ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ನೋಡೋದಾದ್ರೆ ಆಯ್ಕೆ ಸಿ, ದ್ವಿಪಾರ್ಶ್ವ ವರ್ಗಾವಣೆಯಾಗಿದೆ.
ಇನ್ನು ವಿವರಣೆಯನ್ನು ನೋಡೋದಾದರೆ, ದೇಹದ ಯಾವುದಾದರೂ ಒಂದು ಅಂಗಾಂಗಕ್ಕೆ ನೀಡಿದ ತರಬೇತಿಯು ಸ್ವಯಂಚಾಲಿತವಾಗಿ ದೇಹದ ಮತ್ತೊಂದು ಭಾಗಕ್ಕೆ ವರ್ಗಾವಣೆಯಾದರೆ ಅದನ್ನು ದ್ವಿಪಾರ್ಶ್ವ ಕಲಿಕಾ ವರ್ಗಾವಣೆ ಅಂತ ಹೇಳಿ ಕರೀತಾರೆ. 16ನೇ ಪ್ರಶ್ನೆ, ತರಗತಿಯಲ್ಲಿ ಶಿಕ್ಷಕರು ಸಣ್ಣ ಸಣ್ಣ ಹಂತಗಳಲ್ಲಿ ಪಾಠ ಮಾಡಿ ಪ್ರತಿ ಹಂತದಲ್ಲೂ ವಿದ್ಯಾರ್ಥಿಗಳಿಗೆ ತಕ್ಷಣ ಪುನರ್ಬಲನ ನೀಡುವ ವಿಧಾನ ಯಾರ ಸಿದ್ಧಾಂತವನ್ನು ಆಧರಿಸಿದೆ ಅನ್ನೋದು ಪ್ರಶ್ನೆಯಾಗಿದೆ. ಈ ಪ್ರಶ್ನೆಯ ಆಯ್ಕೆಗಳು ಹೀಗಿವೆ: BF ಸ್ಕಿನ್ನರ್, ಜೀನ್ ಪಿಯಾಜೆ, ವೈಗೋಟಸ್ಕಿ ಮತ್ತು ಕೊಹೆಲರ್ ರವರು. ಈ ಒಂದು ಪ್ರಶ್ನೆ BF ಸ್ಕಿನ್ನರ್ ಅವರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ಇನ್ನು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ನೋಡೋದಾದರೆ BF ಸ್ಕಿನ್ನರ್ ಅವರೇ ಆಗಿರ್ತಾರೆ. ಇನ್ನು ವಿವರಣೆಯನ್ನು ನೋಡೋದಾದರೆ, ಸ್ಕಿನ್ನರ್ ಅವರ ಕಾರ್ಯಾಶ್ರಿತ ನಿಬಂಧನ ಸಿದ್ಧಾಂತ ಅಥವಾ ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತವನ್ನು ಆಧರಿಸಿ ಕಾರ್ಯಕ್ರಮಾನ್ವಯ ಬೋಧನೆಯನ್ನು ರೂಪುಗೊಳಿಸಲಾಗಿದೆ. ಇದರಲ್ಲಿ ವಿಷಯವನ್ನು ಸಣ್ಣ ಸಣ್ಣ ಘಟಕಗಳಾಗಿ ವಿಂಗಡಿಸಿ ತಕ್ಷಣದ ಪ್ರತಿಕ್ರಿಯೆಗೆ ಆಧಾರವಾಗಿ ಕಲಿಸಲಾಗುತ್ತದೆ. ಅಂದರೆ ಈ ಸಿದ್ಧಾಂತದ ಆಧಾರದ ಮೇಲೆ ಸ್ಕಿನ್ನರ್ ರವರು ರೂಪಿಸಿದ ಕಾರ್ಯಕ್ರಮಾನ್ವಯ ಕಲಿಕಾ ವಿಧಾನ ಅತ್ಯುತ್ತಮವಾದ ಸ್ವಯಂ ಕಲಿಕಾ ವಿಧಾನ ಆಗಿದೆ. ಇದು ವಿಶ್ವದಾದ್ಯಂತ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಇದನ್ನು ಬಳಸಲಾಗುತ್ತಿದೆ. ಅಂದರೆ ಅಟ್ ಪ್ರೆಸೆಂಟು ಇವರ ಈ ಕಲಿಕಾ ಸಿದ್ಧಾಂತವನ್ನು ನಾವು ಬಳಸ್ತಾ ಇದ್ದೀವಿ. ಇನ್ನು ಶಾಲೆಗಳಲ್ಲಿ ಕ್ರಿಯಾಜನ್ಯ ಅನುಬಂಧನ ತತ್ವಗಳನ್ನು ಬಳಸಿಕೊಂಡು ಧನಾತ್ಮಕ ಪುನರ್ಬಲನದ ಸಹಾಯದಿಂದ ಮಕ್ಕಳಲ್ಲಿರುವ ಭಯವನ್ನು ಹೋಗಲಾಡಿಸಲು ಸಾಧ್ಯವಾಗಿದೆ. ಇನ್ನು ವಿದ್ಯಾರ್ಥಿಗಳಲ್ಲಿ ಅಪೇಕ್ಷಿತ ವರ್ತನೆ ಕಂಡುಬಂದಾಗ ತಕ್ಷಣ ಪುಷ್ಟೀಕರಣ ನೀಡುವ ಮೂಲಕ ಆ ವರ್ತನೆಯನ್ನು ದೃಢಗೊಳಿಸಬಹುದಾಗಿದೆ. ಇಷ್ಟೆಲ್ಲವೂ ಕೂಡ ಈ BF ಸ್ಕಿನ್ನರ್ ಅವರ ಈ ಒಂದು ಸಿದ್ಧಾಂತದಲ್ಲಿ ಇರೋದ್ರಿಂದ ಈ ಒಂದು ಸಿದ್ಧಾಂತ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಅಂತ ಹೇಳಬಹುದು. ಇದಿಷ್ಟು ಈ ಒಂದು ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 17ನೇ ಪ್ರಶ್ನೆ, ಮಗುವಿಗೆ ಸೂಕ್ಷ್ಮ ಸ್ನಾಯುಗಳ ಚಲನೆ ಮತ್ತು ಸಮನ್ವಯದ ಕೊರತೆಯಿಂದಾಗಿ ಸ್ಪಷ್ಟವಾಗಿ ಬರೆಯಲು ಸಾಧ್ಯವಾಗುವುದಿಲ್ಲ. ಈ ಬರವಣಿಗೆಯ ಕಲಿಕಾ ನ್ಯೂನತೆಯನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆಗಳು ಹೀಗಿವೆ: ಡಿಸ್ಕ್ಯಾಲ್ಕುಲಿಯಾ, ಡಿಸ್ಪೇಷಿಯಾ, ಡಿಸ್ಗ್ರಾಫಿಯಾ ಮತ್ತು ಡಿಸ್ಫ್ರಾಕ್ಷಿಯಾ ಅಂತ ಹೇಳಿ ಆಯ್ಕೆಗಳಿದೆ. ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಯ್ಕೆ ಸಿ, ಡಿಸ್ಗ್ರಾಫಿಯಾ ಆಗಿರುತ್ತೆ. ಗ್ರಾಫ್ ಎಂದರೆ ಬರೆಯುವುದು. ಬರವಣಿಗೆಯಲ್ಲಿ ಅಕ್ಷರಗಳ ಗಾತ್ರ, ಆಕಾರ ನಿಯಂತ್ರಿಸಲು ಸಾಧ್ಯವಾಗದಿರುವುದು ಮತ್ತು ಕೈಬರಹ ಅತ್ಯಂತ ಕಳಪೆಯಾಗಿರುವುದನ್ನು ಡಿಸ್ಗ್ರಾಫಿಯಾ ಎನ್ನಲಾಗುತ್ತದೆ. ಅಂದರೆ ಡಿಸ್ಗ್ರಾಫಿಯಾ ಅಂತ ಹೇಳಿದ್ರೆ ಬರವಣಿಗೆ ಸಂಬಂಧಪಟ್ಟಂತಹ ಕೊರತೆ ಅಥವಾ ನ್ಯೂನತೆ ಅಂತ ಹೇಳಬಹುದಾಗಿದೆ. ಓಕೆನಾ? ಇದಿಷ್ಟು 17ನೇ ಪ್ರಶ್ನೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 18ನೇ ಪ್ರಶ್ನೆ, ಕಲಿಕೆಯ ನಿಯಮಗಳಲ್ಲಿ ಥಾರ್ನ್ಡೈಕ್ ನೀಡಿದ ಅಭ್ಯಾಸ ನಿಯಮ ಯಾವುದನ್ನು ಆಧರಿಸಿದೆ? ಇದು ಒಂದು ಥಾರ್ನ್ಡೈಕ್ ರವರ ಅಭ್ಯಾಸ ನಿಯಮಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ಇನ್ನು ಆಯ್ಕೆಗಳನ್ನು ನೋಡೋದಾದರೆ ಬಹುಮಾನ ಮತ್ತು ಶಿಕ್ಷೆ, ಬಳಕೆ ಮತ್ತು ಅಭ್ಯಾಸ, ಮಾನಸಿಕ ಸಿದ್ಧತೆ ಮತ್ತು ಪ್ರೇರಣೆ. ಇಲ್ಲಿ ಬಹುಮಾನ ಮತ್ತು ಶಿಕ್ಷೆ ಅಂತ ಬಂದಾಗ ಇದು ಸ್ಕಿನ್ನರ್ ಅವರ ಒಂದು ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ಇನ್ನು ಥಾರ್ನ್ಡೈಕ್ ರವರ ಅಭ್ಯಾಸ ನಿಯಮ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಅದು ಆಯ್ಕೆ ಬಿ, ಬಳಕೆ ಮತ್ತು ಅಭ್ಯಾಸ ಅನ್ನೋ ಒಂದು ತತ್ವಗಳನ್ನು ಆಧರಿಸಿರುತ್ತೆ. ಇನ್ನು ವಿವರಣೆಯನ್ನು ನೋಡೋದಾದರೆ ಅಭ್ಯಾಸದ ನಿಯಮವು 2 ಉಪ ನಿಯಮಗಳನ್ನು ಹೊಂದಿದೆ. ಈ ಹಿಂದೆ ಒಂದು ಪ್ರಶ್ನೆಯಲ್ಲಿ ಹೇಳಿದೆ ಉಪಯೋಗ ನಿಯಮ ಮತ್ತು ಅನುಪಯೋಗ ನಿಯಮ ಅಂತ ಹೇಳಿ. ಅದನ್ನೇ ಇಲ್ಲಿ ಈ ಥರ ಒಂದು ತಿರುಚಿ ಕೊಡಲಾಗಿದೆ. ಓಕೆನಾ? ಏನಂತ ಹೇಳಿದ್ರೆ ಇಲ್ಲಿ ಬಳಕೆ ನಿಯಮ ಮತ್ತು ಅಬಳಕೆ ನಿಯಮ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಉಪಯೋಗ ನಿಯಮ ಮತ್ತು ಅನುಪಯೋಗ ನಿಯಮ ಅಂತ ಹೇಳಿದ್ನಲ್ಲ, ಅದನ್ನೇ ಇಲ್ಲಿ ಈ ಥರ ಕೊಡಲಾಗಿದೆ. ಇನ್ನು ಬಳಕೆ ನಿಯಮ ಅಂತ ಹೇಳಿದ್ರೆ ಕಲಿತದ್ದನ್ನು ಪುನರಾವರ್ತಿಸಿದಷ್ಟು ನೆನಪು ಬಲಗೊಳ್ಳುತ್ತದೆ. ಓಕೆನಾ? ಉಪಯೋಗಿಸ್ತಾ ಇದ್ರೆ ಅದು ಏನಾಗುತ್ತೆ, ಕಲಿಕೆ ಗಟ್ಟಿಗೊಳ್ಳುತ್ತೆ. ಅದೇ ನಾವು ಯಾವುದೇ ಒಂದು ಕಲಿಕೆಯನ್ನು ಪುನರಾವರ್ತಿಸದೇ ಇದ್ದರೆ ಅದೇನಾಗುತ್ತೆ, ನಶಿಸಿ ಹೋಗುತ್ತೆ ಅಲ್ವಾ? ಹಾಗಾಗಿ ಈ ಒಂದು ಅಭ್ಯಾಸ ನಿಯಮ ಅನ್ನೋದು 2 ಒಂದು ಉಪನಿಯಮಗಳಿಗೆ ಸಂಬಂಧಪಟ್ಟಿದೆ. ಒಂದು ಉಪಯೋಗ ನಿಯಮ ಮತ್ತು ಅನುಪಯೋಗ ನಿಯಮ, ಅಥವಾ ಬಳಕೆ ನಿಯಮ ಅಥವಾ ಅಬಳಕೆ ನಿಯಮ ಅಂತ ಕೂಡ ಕರೀತಾರೆ.
ಓಕೆನಾ. ಇದಿಷ್ಟು ಈ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 19ನೇ ಪ್ರಶ್ನೆ, ಆಟದ ಪದ್ಧತಿಯನ್ನ ಪ್ಲೇ ವೇ ಮೆಥಡ್ ಶಿಕ್ಷಣ ಮತ್ತು ಕಲಿಕೆಯಲ್ಲಿ ಜಾರಿಗೆ ತಂದ ಮನೋವಿಜ್ಞಾನಿ ಯಾರು? ಆಯ್ಕೆಗಳು ಹೀಗಿವೆ: ಜಾನ್ ಡ್ಯೂಯಿ, ಹೆನ್ರಿ ಕಾಲ್ಡ್ವೆಲ್ ಕುಕ್, ಫ್ರೋಬೆಲ್ ಮತ್ತೆ ಮಾಂಟೆಸೊರಿಯವರು. ಈ 4 ಆಯ್ಕೆಗಳಲ್ಲಿ ಆಟದ ಪದ್ಧತಿ ಅಥವಾ ಕ್ರೀಡಾ ಪದ್ಧತಿಯನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಜಾರಿಗೆ ತಂದಂತಹ ಮನೋವಿಜ್ಞಾನಿ ಯಾರು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದಂತಹ ಉತ್ತರ ಆಯ್ಕೆ ಬಿ, ಹೆನ್ರಿ ಕಾಲ್ಡ್ವೆಲ್ ಕುಕ್ ರವರು. ಇನ್ನು ವಿವರಣೆಯನ್ನ ನೋಡೋದಾದ್ರೆ, ಪ್ಲೇ ವೇ ಮೆಥಡ್ ಪರಿಕಲ್ಪನೆಯನ್ನ ಪರಿಚಯಿಸಿದವರು ಹೆನ್ರಿ ಕಾಲ್ಡ್ವೆಲ್ ಕುಕ್ ರವರು. ಆದರೆ ಕಿಂಡರ್ ಗಾರ್ಡನ್ ಅಂದ್ರೆ ಕೆಜಿ ಶಾಲಾ ಪದ್ಧತಿಯನ್ನು ತಂದವರು ಫ್ರೋಬೆಲ್ ರವರು. ಆಟದ ಮೂಲಕ ಕಲಿಕೆಯು ಮಕ್ಕಳಿಗೆ ಸ್ವಾಭಾವಿಕ ಮತ್ತು ಪರಿಣಾಮಕಾರಿಯಾಗಿ ಅನುಭವ ನೀಡುತ್ತದೆ ಅಂತ ಹೇಳಿ ಶಿಕ್ಷಣ ಪದ್ಧತಿಯಲ್ಲಿ ಆಟದ ಪದ್ಧತಿಯನ್ನ ಅಥವಾ ಕ್ರೀಡಾ ಪದ್ಧತಿಯನ್ನ ಜಾರಿಗೆ ತಂದವರು ಕಾಲ್ಡ್ವೆಲ್ ಕುಕ್ ಆಗಿರ್ತಾರೆ. ಹೆನ್ರಿ ಕಾಲ್ಡ್ವೆಲ್ ಕುಕ್ ರವರು ಈ ಒಂದು ಪದ್ಧತಿಯನ್ನ ಜಾರಿಗೆ ತಂದಿರ್ತಾರೆ. ಇನ್ನು ಜಾನ್ ಡ್ಯೂಯಿ ಅವರು ಜಾರಿಗೆ ತಂದಂತಹ ಒಂದು ಪದ್ಧತಿ ಯಾವುದು ಅಂತ ಹೇಳಿದ್ರೆ ಅದು ಮಾಡಿ ಕಲಿ ಒಂದು ತತ್ವವನ್ನ ಜಾರಿಗೆ ತರ್ತಾರೆ. ಯಾರು? ಜಾನ್ ಡ್ಯೂಯಿ ಅವರು. ಇನ್ನು ಮಾಂಟೆಸೊರಿ ಅವರು ಸ್ವಯಂ ಕಲಿಕೆ ಅಥವಾ ಜ್ಞಾನೇಂದ್ರಿಯಗಳ ಮೂಲಕ ಕಲಿಕೆ ಅನ್ನೋ ಒಂದು ಮಾದರಿಯನ್ನ ಜಾರಿಗೆ ತರ್ತಾರೆ. ಯಾರು? ಮಾಂಟೆಸೊರಿ ಅವರು. ಓಕೆನಾ. ಫ್ರೋಬೆಲ್ ರವರು ಕಿಂಡರ್ ಗಾರ್ಟನ್ ಒಂದು ಶಾಲಾ ಪದ್ಧತಿಯನ್ನ ಜಾರಿಗೆ ತರ್ತಾರೆ. ಓಕೆನಾ. ಈ 4 ಆಯ್ಕೆಗಳ ಬಗ್ಗೆ ಗೊತ್ತಾಯ್ತು ಅನ್ಕೋತೀನಿ. ಇನ್ನು ಇದಿಷ್ಟು 19ನೇ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇನ್ನು 20ನೇ ಪ್ರಶ್ನೆ, ಈ ಒಂದು ಸೆಷನ್ನ ಕೊನೆಯ ಪ್ರಶ್ನೆ ಇದಾಗಿರುತ್ತೆ. ನೋಡೋಣ ಬನ್ನಿ. ಪ್ರಭುತ್ವ ಕಲಿಕೆಯಲ್ಲಿ ನೈದಾನಿಕ ಪರೀಕ್ಷೆ ಮತ್ತು ಪರಿಹಾರ ಬೋಧನೆಯ ಸರಿಯಾದ ಅನುಕ್ರಮ ಯಾವುದು? ಈ ಒಂದು ಪ್ರಶ್ನೆ ಬೆಂಜಮಿನ್ ಎಸ್ ಬ್ಲೂಮ್ ರವರ ಪ್ರಭುತ್ವ ಕಲಿಕೆ ವಿಧಾನವನ್ನ ಅನುಸರಿಸಿ ನೀಡಿರುವಂತಹ ಒಂದು ಪ್ರಶ್ನೆ ಇದಾಗಿರುತ್ತೆ. ಇಲ್ಲಿ ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ ನೈದಾನಿಕ ಪರೀಕ್ಷೆ ಮತ್ತೆ ಪರಿಹಾರ ಬೋಧನೆಯನ್ನ ಯಾವಾಗ ಮಾಡ್ತಾರೆ ಅದನ್ನ ಅನುಕ್ರಮ ರೀತಿಯಲ್ಲಿ ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಈ ಒಂದು 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳೋದಾದ್ರೆ ಆಯ್ಕೆ ಬಿ, ಬೋಧನೆ, ನೈದಾನಿಕ ಪರೀಕ್ಷೆ, ಪರಿಹಾರ ಬೋಧನೆ ಮತ್ತೆ ಪುನಃ ಮೌಲ್ಯಮಾಪನ. ಇದು ಸರಿಯಾದ ಒಂದು ಕ್ರಮ ಆಗಿರುತ್ತೆ. ಯಾರ ಪ್ರಕಾರ? ಬೆಂಜಮಿನ್ ಎಸ್ ಬ್ಲೂಮ್ ರವರ ಒಂದು ಸಿದ್ಧಾಂತದ ಪ್ರಕಾರ ಆಗಿರುತ್ತೆ. ಓಕೆನಾ. ಇನ್ನು ವಿವರಣೆಯನ್ನ ನೋಡೋದಾದ್ರೆ ಮೊದಲಿಗೆ ಸಾಮಾನ್ಯ ಬೋಧನೆ ನಡೆಯುತ್ತದೆ. ನಂತರ ಮಗುವಿನ ಲೋಪಗಳನ್ನ ಪತ್ತೆ ಹಚ್ಚಲು ನೈದಾನಿಕ ಪರೀಕ್ಷೆ ನಡೆಸಲಾಗುತ್ತದೆ. ಇನ್ನು ಕಂಡುಬಂದಂತಹ ಲೋಪಗಳಿಗೆ ಪರಿಹಾರ ಬೋಧನೆ ನೀಡಿ ಅಂತಿಮವಾಗಿ ಮಗು ವಿಷಯದಲ್ಲಿ ಪ್ರಭುತ್ವ ಸಾಧಿಸಿದೆಯೇ ಎಂದು ತಿಳಿಯಲು ಪುನಃ ಮೌಲ್ಯಮಾಪನವನ್ನ ಮಾಡಲಾಗುತ್ತದೆ. ಇದಿಷ್ಟು ಇವತ್ತಿನ ಕಲಿಕೆ ಎಂಬ ಪಾಠಕ್ಕೆ ಸಂಬಂಧಪಟ್ಟಂತಹ 20 ಪ್ರಶ್ನೋತ್ತರಗಳ ವಿಶ್ಲೇಷಣೆ ಆಗಿತ್ತು. ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಈ ಸೆಷನ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತಾ ಹೋಗಿ. ಇನ್ನು ನಿಮ್ಮ ಪರೀಕ್ಷೆಗೆ ಯಾವ ಒಂದು ತರಗತಿ ಬೇಕು ಅಥವಾ ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ತರಗತಿಗಳು ಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ನನಗೆ ಸಾಧ್ಯ ಆದಷ್ಟು ಪ್ರಯತ್ನ ಮಾಡ್ತೀನಿ. ನಿಮಗೆ ನಿಮ್ಮ ಪರೀಕ್ಷೆಗಳಿಗೆ ಸಹಾಯಕ ಆಗುವಂತೆ ನಾನು ತರಗತಿಗಳನ್ನು ಮಾಡಿಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.